ಬರ್ರಿ ಹಂಪಿ ನೋಡೋಣ. ಜೈ ಶ್ರೀರಾಮ್ ಫ್ರೆಂಡ್ಸ್, ನಾವಿವತ್ತು ಹೊಂಟೇವಿ ಹಂಪಿಗೆ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಜಾಸ್ತಿ ಜನ ನೋಡಿರಂಗಿಲ್ಲ. ಬರ್ರಿ ಇವತ್ತು ನಾವು ತೋರಿಸ್ತೀವಿ ನಿಮ್ಗೆ ವಿಜಯನಗರ ಸಾಮ್ರಾಜ್ಯ ಎಷ್ಟು ದೊಡ್ಡದಿತ್ತು ಅಂತಂದು. ವಿರೂಪಾಕ್ಷ ಟೆಂಪಲ್ ನಮ್ಮ ಅನ್ನಿಗೇರಿಲಿದ್ದ ಕರೆಕ್ಟ್ 6:30 ಒಂದು ಗಾಡಿ ಐತಿ ಮುನ್ರಾಬಾದ್ ಮಠ. ಮುನ್ರಾಬಾದ್ ನಮ್ಮ ಬ್ಲಾಗ್ಸ್ ಏನಾದರೂ ನಿಮ್ಗೆ ಲೈಕ್ ಆಗಿದ್ದು ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ನಮಗೆ ಭಾಳ ದೊಡ್ಡ ಮೋಟಿವೇಶನ್ ಕೊಡ್ತಾವೆ. ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದು ನೋಡ್ರಿ ತಿರುಪತಿ ಹುಬ್ಬಳ್ಳಿ ಗಾಡಿ. ಇದ ಗಾಡಿ ನಾವೀಗ ಹೋಗೋದು. ಬರ್ರಿ ಹಂಪಿ ನೋಡೋಣ. ಈಗ ಅನ್ನಿಗೇರಿ ಬಿಡ್ತ ಗಾಡಿ ನೋಡ್ಬೋದು. ನಮ್ಮನೆ ಕರೆಕ್ಟ್ 8 ಗಂಟೆಗೆ ಮುನ್ರಾಬಾದ್ ಒಳಗೆ ಇರ್ತೈತಿ. ಮುನ್ರಾಬಾದ್ಲಿಂದ ಆ ಸೈಡ್ 1 ಅವರ್ ಜರ್ನಿ ಇರ್ತೈತಿ. ಅದಾದಮೇಲೆ ಅಂಜನಾದ್ರಿ. ಮೊದಲು ಅಂಜನಾದ್ರಿ ದರ್ಶನ ಮಾಡ್ಬೋದು, ಆಮೇಲೆ ಹಂಪಿ. ಅಲ್ಲಿವರೆಗೂ ಬಾಯಿ. ಗೊತ್ತಿಲ್ಲ. ನೋಡ್ಬೋದು ನೀವು ಇಲ್ಲೇ ಶ್ರೀ ವಿರೂಪಾಕ್ಷ ಟೆಂಪಲ್ ಹಂಪಿದೆ. ಒಂದು ಗುಡಿ ಒಳಗೆ ಎಷ್ಟು 100 ಚಿಲ್ಲರ್ ಕಂಬಗಳದಾವು. ಆ ಕಂಬಗಳ ಮೇಲೆ ನೋಡ್ಬೋದು ನೀವು ಕೆತ್ತನೆ ಯಾವ ರೀತಿ ಮಾಡ್ಯಾರ ಅಂತಂದು. ವಿಜಯನಗರ ಸಾಮ್ರಾಜ್ಯದ ಟೈಮ್ದಾಗ ಈಗ ನಾವು ಬಂದಿರಕ್ಕಂಥ ಸಾಸು ಕಾಯಿ ವಿರೂಪಾಕ್ಷ ಟೆಂಪಲ್. ನೀವು ಬರೀ ಕೇಳ್ತೀರಿ ವಿಜಯನಗರದ ಸಾಮ್ರಾಜ್ಯದೊಳಗೆ ಹಂಪಿಯೊಳಗೆ ಮಾರುಕಟ್ಟೆ ಇತ್ತು, ವಜ್ರ ವೈಡೂರ್ಯ ಮಾರ್ತಿದ್ರು ಅಂತಂದು. ನೋಡಿದ್ರ? ತೋರಿಸ್ತೇನೆ ಬರ್ರಿ ಹೆಂಗಿತ್ತು ಅಂತಂದು. ಅದ್ರ ಜೊತೆ ಮತ್ತೆ ಪುಷ್ಕರಣಿ ತೋರಿಸ್ತೇನೆ. ಕಂತ ಇದ ನೋಡ್ರಿ ವಜ್ರ ವೈಡೂರ್ಯ ಮಾಡ್ತಕ್ಕಂಥ ಸ್ಥಳ ಆಗಿತ್ತು ಶ್ರೀಕೃಷ್ಣ ದೇವ ಕಾಲದಾಗ. ಬರೀ ಮುಂದ್ಗಡೆ ಹೋಗಿ ನೀವು ನೋಡ್ಬೋದು. ಇದ ಜಾಗ ಶ್ರೀಕೃಷ್ಣ ದೇವರಾಯ ಕಾಲದೊಳಗೆ ಬೇಜಾರಾಗಿರ್ತಿತ್ತು ಒಂದೊಂದು ಟೈಮ್ದಾಗ. ಈಗ ನೋಡ್ರಿ ಕರೆಕ್ಟಾಗಿ ಮೇಂಟೈನ್ ಮಾಡಲಾರ್ದಕ್ಕೆ ಯಾವ ಥರ ಬಿಟ್ಟಾರ. ಇದು ಮೇಲ್ಗಡೆ ತೋರಿಸ್. ಇದ್ರ ಜೊತೆ ಮತ್ತು ನಿಮ್ಮ ಪುಷ್ಕರಣಿ ನೋಡ್ತೀರಾ, ಪುಷ್ಕರಣಿ ತೋರಿಸ್ತೇನೆ. ಇದು ಪುಷ್ಕರಣಿ. ಇದರ ಅಪೋಸಿಟಿಗೆ ನಿಮಗೆ ಸಿಗುತ್ತೆ ಶ್ರೀಕೃಷ್ಣ ದೇವಾಲಯ. ಏನು ನೀವು ಈಗ ಇಷ್ಟೊತ್ತು ನಾನು ನೋಡಿದ್ದು ಕೃಷ್ಣ ಬಜಾರ್ ಮತ್ತು
ಕೃಷ್ಣ ಬಜಾರ್ ನೋಡಿದ್ರಿ, ಮತ್ತು ವಾಪಸ್ ಪುಷ್ಕರ್ಣಿ ತೋರಿಸಿದೆ. ಈಗ ನೆಕ್ಸ್ಟ್ ನಿಮಗೆ ತೋರಿಸ್ತಾನೆ ದೇವಾಲಯ. ಇದು ನೋಡ್ರಿ ಶ್ರೀಕೃಷ್ಣ ದೇವಾಲಯ 1900 ನೋಡ್ಬೋದು ನೀವೆಲ್ಲ. ಇಲ್ಲಿ ಕೆತ್ತನೆಯನ್ನು ಯಾವ ರೀತಿ ಮಾಡಿದ್ದಾರೆ ಅಂತ. ಇದು ಶ್ರೀಕೃಷ್ಣ ದೇವರಾಯ, ಶ್ರೀಕೃಷ್ಣನ ಗುಡಿ. ಇದು ಕ್ಲೋಸ್ ಆಗಿದೆ. ನಾವು ನೋಡ್ತೀನಿ ಯಾವ ರೀತಿ ಕೆತ್ತನೆ ಮಾಡೋದು. ನಿಮ್ಮ ಕಂಬದ ಮೇಲೆ ಎಲ್ಲ ಕಂಬದ ಮೇಲೆ ಶ್ರೀಕೃಷ್ಣ ಮೂರ್ತಿಯನ್ನು ಕೆತ್ತನೆ ಮಾಡಿದೆ. ಇದು ಲಕ್ಷ್ಮೀನಾರಾಯಣ ನರಸಿಂಹದೇವರು, ಲಕ್ಷ್ಮೀನಾರಾಯಣದ ಮೂರ್ತಿ. ನೆಕ್ಸ್ಟ್ ಇದು ಯಾರು ಇದು ನೋಡ್ಬೋದು ನೀವು, ವಾಮನ ಅವತಾರ. ಯಾವ ರೀತಿ ಕೆತ್ತನೆ ಮಾಡ್ಯಾರ ಅನ್ನೋದು ಇಲ್ಲಿ ನೋಡ್ಬೋದು. ಎಷ್ಟು ಶಿವಪುರ. ಆಗಲ್ಲಿ ನೋಡಿದ್ದ ಶ್ರೀಕೃಷ್ಣ ಅವ್ರದ ಗುಡಿ. ಈಗ ನಾನು ನಿಮಗೆ ತೋರಿಸ್ತೇನೆ ಬಡವಿಲಿಂಗ ಮತ್ತು ವಾಪಸ್ ನರಸಿಂಹಸ್ವಾಮಿ ದೇವಾಲಯ. ಇವೆರಡು ದೇವಾಲಯ ಒಂದ ಕಡೆ ಐತಿ. ಬರ್ರಿ ನಿಮಗೆ ತೋರಿಸ್ತೇನೆ. ನೋಡ್ತಿರ್ಬೋದು ನೀವು, ಇವತ್ತು ಸಂಡೇ ಆದ ಕಾರಣ ಎಷ್ಟು ಕ್ರೌಡ್ ಐತೆ ಅಂತಂದ. ನೋಡ್ರಿ, ಈಗ ನೀವು ಆಜು ಬಾಜು ಊರುಗಳು ನೋಡಿದ್ರಿ ಅಂತಂದ್ರೆ ಜಾಸ್ತಿ ಹೈಟ್ ಇದ್ದಿದ್ದು ದೇವರ ಮೂರ್ತಿಗಳು ಕಾಣಲ್ಲ. ಬಾ ಮುಂದೆ ಬಾ. ಜಾಸ್ತಿ ಹೈಟ್ ಇರುವಂಥ ದೇವ್ರ ಮೂರ್ತಿಗಳು ಕಾಣಲ್ಲ. ಇಲ್ಲಿ ನಿಮ್ಗೆ ಐತಿ, ತೋರಿಸ್ತೀನಿ ನೋಡ್ರಿ. ಉಗ್ರ ನರಸಿಂಹ ಅವರ ದೇವಾಲಯ. ಅದ್ರ ಬಾಜುಕ ಒಂದು 10 ಮೀಟರ್ದೊಳಗೆ ಮುಗಿಸಿದೈತಿ ಬಡವಲಿಂಗ ಅಂತೇಳಿ ತೋರಿಸ್ತೇನೆ. ನೋಡಿದ್ರಲ್ಲ, ಇವೆರಡು ಬಡವಲಿಂಗ ಮತ್ತು ವಾಪಸ್ ಉಗ್ರ ನರಸಿಂಹ ಅವರ ಗುಡಿಗಳನ್ನ ದೇವಾಲಯಗಳನ್ನು ನೋಡಿದ್ರಿ. ಈಗ ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ ಸಚಿವ ಕಾಳ ಗಣಪತಿ. ಬರ್ರಿ. ಮತ್ತೆ ಒಬ್ರು ಸ್ಪೆಷಲ್ ಅದಾರ ಇವತ್ತು. ಯಾರು ಗೊತ್ತಾ? ನೋಡ್ರಿಲ್ಲ, ಪ್ರೀತಮ್, ನಮ್ಮ ಕ್ಯಾಮ್ರಾಮ್ಯಾನ್ ಇವರು. ಶ್ರೀ ಬಡವಿಲಿಂಗ ಮತ್ತು ವಾಪಸ್ ನೀವು ಉಗ್ರ ನರಸಿಂಹ ದೇವರ ಗುಡಿ ನೋಡಿದ್ರೆ ಬರ್ರಿ, ನಿಮ್ಗೆ ಸಚಿವ ಕಾಳ ಗಣಪತಿ ತೋರಿಸ್ತೇನೆ.
ಒಂದರಿಂದ ಅಂಕರು ಅಂತ ಹೇಳೋಕ್ಕಾಗಲ್ಲ. ಇನ್ನೊಂದರಿಂದ 3 ದಿವಸ ಹೀಗಾಗಿ 3 ದಿವಸ ಬರಕ್ಕೆ ಹೋಗೋದು. ನೀವು ಹಂಪಿ ಬರತ್ತೀರಿ, ಹಂಪಿಗೆ ಬಂದ್ರಿ ಅಂತಂದ್ರೆ ನೀವು 1 ದಿವಸ ಸಂಬಂಧ ಬರಕ್ಕೆ ಹೋಗೋದು. ಯಾಕಂತಂದ್ರೆ ನಿಮ್ಗೆ 1 ದಿವಸದ ಸಂಬಂಧ ಬಂದ್ರಿ ಅಂತಂದ್ರೆ ನಿಮ್ಗೆ ಏನು ನೋಡೋದು, ಅಂಜನಾದ್ರಿ ದರ್ಶನ ಮೊದಲು ಮುಗಿಸ್ಕೊಂಡು ಆಮೇಲೆ ಈ ಕಡೆ ಹಂಪಿಗೆ ಬರೋದು. ಹಂಪಿಗೆ ಬಂದ್ರಿ ಅಂತಂದ್ರೆ ಜಾಸ್ತಿ ಹೊರಗಡೆ ಅಡ್ಡಾಡುವಂಥ ಪ್ಲೇಸಸ್ ಜಾಸ್ತಿ ಇದೆ, ಎಲ್ಲ ಗುಡಿನೂ ನೋಡಬೇಕು. ಯಾಕಂತಂದ್ರೆ ವಿಜಯನಗರ ಸಾಮ್ರಾಜ್ಯದೊಳಗೆ ಯಾವ ರೀತಿಯಾಗಿತ್ತು ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೀವು ನೋಡ್ಬೋದು ಇದು ಯಾವುದು ವ್ಯೂ ಎಂಥ ಬೆಸ್ಟ್ ಕಾಣ್ತದೆ ಅಂತಂದ್ರೆ ನಿಮಗೆ ಇದು ನೋಡಿ, ಈ ಕಡೆ ನೋಡಿದ್ರೆ ಗುಡಿ ಗೋಪುರ ಕಾಣ್ತೈತೆ. ಇದು ವಿರೂಪಾಕ್ಷ ದೇವಾಲಯದ ಗೋಪುರ ನೋಡ್ಬೋದು ನೀವು. ಆ ಸೈಡ್ ಮತ್ತು ಫಸ್ಟ್ ಈ ಕಡೆ ನೋಡ್ಬೋದು ನೀವು, ಈ ಕಡೆ ಎಲ್ಲ ಹಳೆ ಗುಡಿಗಳು ಯಾವ ರೀತಿ ಕಾಣ್ತವೆ ಅಂತಂದ್ರೆ. ಇದಾದ್ಮೇಲೆ ನೆಕ್ಸ್ಟ್ ಈ ಕಡೆ ನೋಡಿದ್ರಿ ಅಂತಂದ್ರೆ ನಿಮಗೆ ಶ್ರೀಕೃಷ್ಣ ದೇವರ ಗುಡಿ ಕಾಣ್ತೈತಿ, ಶ್ರೀಕೃಷ್ಣ ದೇವಾಲಯ ಕಾಣ್ತೈತಿ. ಮತ್ತು ಫಸ್ಟ್ ನಿಮ್ಗೆ ಇಲ್ಲಿ ಸಾಸಿವೆ ಕಾಳು ಗಣಪತಿ ಕಾಣ್ತೈತಿ. ಇದಾದ್ಮೇಲೆ ಪ್ಲಸ್ ನಿಮ್ಗಲ್ಲಿ ಉಗ್ರ ನರಸಿಂಹ ಮತ್ತು ಫಸ್ಟ್ ಬಡವಿಲಿಂಗ ಇದೆರಡು ಕಾಣ್ತೈತಿ. ನೀವು ಬಂದು ಸಾಯಂಕಾಲ ಏನಾದರೂ ಇಲ್ಲಿ ಬಂದು ಸ್ಟೇ ಮಾಡೋದಿತ್ತು ಅಂತಂದ್ರೆ ಸಾಯಂಕಾಲ ಮಿಸ್ ಮಾಡ್ಕೊಳ್ಳಾರ್ದ ನೋಡೋದು ಅಂತಂದ್ರೆ ಇದು ಸನ್ಸೆಟ್ ಪಾಯಿಂಟ್. ವ್ಯೂ ನೋಡ್ಬೋದು ನೀವು ಯಾವ ರೀತಿ ಕಾಣ್ತೈತೆ ಅಂತಂದ್ರೆ. ಸನ್ಸೆಟ್ ನೀವು ಎಲ್ಲರೂ ನೋಡಬೇಕು ಅನ್ನೋ ಕಾರಣಕ್ಕೆ ಅಲ್ಲೆಲ್ಲ ನಿಮ್ಗೆ ಚೇರ್ಗಿರಿ ಅದನ್ನೆಲ್ಲ ಟೇಬಲ್ಸ್ ಎಲ್ಲ ಐತೆ ನೋಡ್ಬೋದು ನೀವು. ಈಗ ವ್ಯೂ ಯಾವ ರೀತಿ ಕಾಣ್ತಿದೆ ಅಂತಂದ್ರೆ ಮತ್ತು ಸಾಯಂಕಾಲ ಯಾವ ರೀತಿ ಕಾಣ್ಬೋದು ಸನ್ಸೆಟ್ ಆಗೋ ಟೈಮಿಗೆ ಅಂತಂದು ನೀವು ಬಂದು ಫೀಲ್ ಮಾಡ್ಬೋದು. ನೋಡ್ಬೋದು ನೀವು ಇದು ದೊಡ್ಡ ದೊಡ್ಡ ಗುಡ್ಡದೊಳಗೆ ಯಾವ ರೀತಿ ಕೆತ್ತನೆ ಮಾಡ್ರಿ ಅಂತಂದು.